ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರು ಗಾಂಜಾ 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 ಬರೀ ಗಾಂಜಾದ್ದೇ ಸುದ್ದಿಗಳು ಹರಿದಾಡ್ತಾ ಇದೆ. ಈಗ ಬಳ್ಳಾರಿ ಜಿಲ್ಲೆಗೆ ಗಾಂಜಾ ನಶೆ ಏರ್ತಾ ಇದೆ. ಮೋಸ್ಟ್ ವಾಂಟೆಡ್ ವ್ಯಕ್ತಿ ಬಂಧನವಾಗಿದೆ. ಈಗ ಮೋಸ್ಟ್ ವಾಂಟೆಡ್ ಗಾಂಜಾ ಕಿಂಗ್ ಪಿನ್ ಆದಂತಹ ದೌಲಾ ಇದೀಗ ಅರೆಸ್ಟ್ ಆಗಿದ್ದಾನೆ. 1.5 ದಶಕಗಳಲ್ಲಿ 21 ಪ್ರಕರಣಗಳು ದಾಖಲಾಗಿದ್ರು ಈತ ಇನ್ನೂ ಬಂಧನವಾಗಿರಲಿಲ್ಲ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದ ಗಾಂಜಾ ಕಿಂಗ್ ಪಿನ್ ಇದೀಗ ಕೊನೆಗೂ ಲಾಕ್ ಆಗಿದ್ದಾನೆ. ಐಜಿಪಿ ಡಾಕ್ಟರ್ ಹರ್ಷ, ಎಸ್ಪಿ ಸುಮನ್ ಜಿ ಪನ್ನೇಕರ್ ರಿಂದ ದಿಟ್ಟ ಕ್ರಮವನ್ನ ತೆಗೆದುಕೊಂಡ್ರು. ಯಾವುದೇ ಒತ್ತಡಕ್ಕೆ ಮಣಿಯದೆ ಆರೋಪಿಯ ಎಡೆಮುರಿಯನ್ನ ಕಟ್ಟಿದೆ ಖಾಕಿ. ಆಂಧ್ರ ಪ್ರದೇಶ ಸೇರಿ ವಿವಿಧ ಕಡೆಯಿಂದ ಗಾಂಜಾವನ್ನ ಸಪ್ಲೈ ಮಾಡ್ತಿದ್ದ ಈ ದೌಲಾ ಈತ ಈ ಪ್ರಕರಣ ದಾಖಲಾಗ್ತಾ ಇದ್ದಂತೆ, ಅಂದ್ರೆ ಗಾಂಜಾ ಕೇಸ್ನಲ್ಲಿ ಫಿಟ್ ಆಗ್ತಾ ಇದ್ದಂತೆ ಈತ ಕೆಲ ದಿನಗಳಿಂದ ತಲೆಮರೆಸಿಕೊಳ್ತಾ ಇದ್ದ. ಬಳಿಕ ಜಾಮೀನು ಪಡೆದು ಮತ್ತದೇ ದಂಧೆಯನ್ನ ಮಾಡ್ತಿದ್ದ ದೌಲಾ. ಅಂದ್ರೆ ಏನು, ಈಗ ಜಾಮೀನು ಪಡ್ಕೊಂಡ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಾಸು. ಹಾಗಾಗಿ ಏನು ಈ ಕೋರ್ಟ್ ಹೋದಾಗೆಲ್ಲ ಈ ವ್ಯಕ್ತಿ ಬಹಳ ನಿರಂತರವಾಗಿ ಈ ಮಾದಕ ವಸ್ತುಗಳನ್ನ ತರೋದು, ಶೇಖರಣೆ ಮಾಡೋದು, ಇದನ್ನ ಇಲ್ಲಿಗಲ್ ಆಗಿ ಪೆಡಲ್ ಮಾಡೋದು, ಇದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸಿ ಅದಾದ ನಂತರ ನಾವು ಕಾನೂನಿನಲ್ಲಿ ಇರೋ ನಮ್ಗೆ ಆಪ್ಷನ್ಸ್ ನಾವು ನೋಡಿದಾಗ ಈ ವ್ಯಕ್ತಿ ಎಷ್ಟು ಬಾರಿ ಅರೆಸ್ಟ್ ಮಾಡಿದ್ರು, ಎಷ್ಟು ಬಾರಿ ನಾವು ಕಾರ್ಯಾಚರಣೆ ಮಾಡಿದ್ರು ಈ ಪ್ರವೃತ್ತಿ ಬಿಡೋ ಚಾಳಿ ಕಾಣ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರಿಸಿತು. ಈ ಪ್ರವೃತ್ತಿನ ನಾವು ತಡೆ ಹಿಡಿಲಿಲ್ಲ ಅಂದ್ರೆ ಬಹಳ ಇಷ್ಟೆಲ್ಲ ಜಿಲ್ಲೆಗಳ ಲಕ್ಷಗಟ್ಟಲೆ ಜನತೆ, ಅಮಾಯಕ ಯುವಕರು, ಯುವತಿಯರು, ಬೇರೆ ಬೇರೆ ವಯಸ್ಸಿನ ಜನಗಳು ಈ ಒಂದು ದುರ್ವ್ಯವಹಾರಕ್ಕೆ ವಿಕ್ಟಿಮ್ಸ್ ಆಗಿ ಬಹಳ ವ್ಯಾಪಕವಾಗಿ ಸಾಮಾಜಿಕ ಪಿಡುಗಾಗಿ ಇದು ಮಾರ್ಪಟ್ಟಿರೋದು ಗಮನಕ್ಕೆ ಬಂತು. ಆ ಹಿನ್ನೆಲೆಯಲ್ಲಿ ನಾವು ಕಾನೂನಿನ ತಜ್ಞರ ಒಂದು ಸಹಾಯದಿಂದ ಕಾನೂನಿನ ಅಡಿಯಲ್ಲಿ